ಶ್ರೀನಿವಾಸ ವಿಶ್ವವಿದ್ಯಾಲಯ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿಯಲ್ಲಿ ವಿದ್ಯಾರ್ಥಿಗಳ ತಾಂತ್ರಿಕ ಪ್ರತಿಭೆ ಮತ್ತು ನವೋದ್ಯಮ ಸಾಮರ್ಥ್ಯಕ್ಕೆ ಮತ್ತೊಂದು ಮಹತ್ವದ ಸಾಕ್ಷಿಯಾಗಿ ಕೃತಕ ಬುದ್ಧಿಮತ್ತೆ ಆಧಾರಿತ ಸ್ವಯಂಚಾಲಿತ ವಿದ್ಯುತ್ ವಾಹನ ಶ್ರೀವಾಹನ್ ಹಾಗೂ ಎಐ ರಿಸೆಪ್ಷನ್ ರೋಬೋಟ್ಗಳನ್ನು ಮುಕ್ತ ಕ್ಯಾಂಪಸ್ನಲ್ಲಿ ಯಶಸ್ವಿಯಾಗಿ ಪ್ರದರ್ಶಿಸಲಾಯಿತು. ಇದು ಮಂಗಳೂರಿನ ಶ್ರೀನಿವಾಸ ವಿಶ್ವವಿದ್ಯಾಲಯ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ವಿದ್ಯಾರ್ಥಿಗಳ ತಾಂತ್ರಿಕ ಪ್ರತಿಭೆಗೆ ಹಿಡಿದ ಕನ್ನಡಿಯಾಗಿದೆ. ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಆರ್ಥಿಕ ಸಹಕಾರದೊಂದಿಗೆ ಕೇವಲ 6 ತಿಂಗಳ ಅವಧಿಯಲ್ಲಿ ಸುಮಾರು 4 ರಿಂದ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಶ್ರೀವಾಹನ್ ಸ್ವಯಂಚಾಲಿತ ವಿದ್ಯುತ್ ವಾಹನವನ್ನು ಸಿದ್ಧಪಡಿಸಲಾಗಿದೆ. 5 ಕಿಲೋವ್ಯಾಟ್ ಲಿಥಿಯಂ ಅಯಾನ್ ಬ್ಯಾಟರಿ ಹೊಂದಿರುವ ಈ ವಾಹನವು ಒಂದೇ ಚಾರ್ಜ್ನಲ್ಲಿ 20 ಕಿಲೋಮೀಟರ್ ಸಂಚರಿಸಲಿದ್ದು, ಮ್ಯಾನ್ಯುವಲ್ ಮೋಡ್ನಲ್ಲಿ 28 ಕಿಲೋಮೀಟರ್ ಹಾಗೂ ಆಟೋಮ್ಯಾಟಿಕ್ ಮೋಡ್ನಲ್ಲಿ 5 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. 6 ಆಸನಗಳ ಸಾಮರ್ಥ್ಯವಿರುವ ಈ ವಾಹನವನ್ನು ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗಳಲ್ಲಿ ರೋಗಿಗಳನ್ನು ಸಾಗಿಸಲು ಆಂಬ್ಯುಲೆನ್ಸ್ ಮಾದರಿಯಲ್ಲಿಯೂ ಬಳಸಬಹುದು. ಲಿಡಾರ್ ಅಲ್ಟ್ರಾಸೋನಿಕ್ ಸೆನ್ಸರ್, ಓಡೋಮೆಟ್ರಿ, ವಿಜುವಲ್ ಸ್ಲ್ಯಾಮ್ ಹಾಗೂ ಜಿಪಿಎಸ್ ಮಾರ್ಗಸಂಚಲನ ತಂತ್ರಜ್ಞಾನವನ್ನು ಇದು ಹೊಂದಿದೆ. ಮುಂಬರುವ ದಿನಗಳಲ್ಲಿ ರಕ್ಷಣಾ ಕ್ಷೇತ್ರ ಹಾಗೂ ಕೈಗಾರಿಕೆಗಳಲ್ಲೂ ಬಳಸಲು ಸೂಕ್ತವಾಗುವಂತೆ ಸಂಶೋಧನೆ ಮುಂದುವರೆದಿದೆ. ಇನ್ನು ವಿಶ್ವವಿದ್ಯಾನಿಲಯಕ್ಕೆ ಆಗಮಿಸುವ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಅತಿಥಿಗಳನ್ನು ಸ್ವಾಗತಿಸಲು ಶ್ರೀನಿಬೋಟ್ ಎಂಬ ಎಐ ರಿಸೆಪ್ಷನ್ ರೋಬೋಟ್ ಕೂಡ ಅನಾವರಣಗೊಂಡಿದೆ. 5 ಅಡಿ ಎತ್ತರವಿರುವ ಈ ರೋಬೋಟ್ 11.6 ಇಂಚಿನ ಟಚ್ ಡಿಸ್ಪ್ಲೇ, ಮುಖ ಗುರುತಿಸುವ ಕ್ಯಾಮೆರಾ ಹಾಗೂ ಬಹುಭಾಷಾ ಧ್ವನಿ ಸಂವಾದ ವ್ಯವಸ್ಥೆಯನ್ನು ಹೊಂದಿದೆ. ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೇವಲ ಒಂದೇ ತಿಂಗಳಲ್ಲಿ ರೂಪುಗೊಂಡ ಈ ರೋಬೋಟ್ 8 ರಿಂದ 10 ಗಂಟೆಗಳ ಬ್ಯಾಟರಿ ಬ್ಯಾಕಪ್ ಹೊಂದಿದ್ದು, ವಿಶ್ವವಿದ್ಯಾಲಯದ ಸಂಪೂರ್ಣ ಮಾಹಿತಿಯನ್ನು ಕ್ಷಣಾರ್ಧದಲ್ಲಿ ಒದಗಿಸುತ್ತದೆ. ಈ ಬಗ್ಗೆ ಮಾರ್ಗದರ್ಶಕರಾದ ಪ್ರೊಫೆಸರ್ ವಿಶ್ವಾಸ್ ಸಿ ಶೆಟ್ಟಿ, ಅಖಿಲ್ ಕೆಪಿ ಅವರು ಹೇಳುವ ಪ್ರಕಾರ, ನಮ್ಮ ವಿದ್ಯಾರ್ಥಿಗಳು ಭವಿಷ್ಯದ ಜಾಗತಿಕ ಸವಾಲುಗಳನ್ನು ಎದುರಿಸಲು ಸಜ್ಜಾಗುತ್ತಿದ್ದಾರೆ. ಈ ಶ್ರೀವಾಹನ್ ಮತ್ತು ಶ್ರೀನಿಬೋಟ್ ಪ್ರಾಜೆಕ್ಟ್ಗಳು ಕೈಗೆಟಕುವ ವೆಚ್ಚದಲ್ಲಿ ಗರಿಷ್ಠ ತಂತ್ರಜ್ಞಾನವನ್ನು ಒದಗಿಸುವ ನಮ್ಮ ಪ್ರಯತ್ನಕ್ಕೆ ಉತ್ತಮ ಉದಾಹರಣೆಯಾಗಿದೆ ಎಂದರು. ಪ್ರಾಜೆಕ್ಟ್ ಏನು ನಮಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಆಟೋನಮಸ್ ವೆಹಿಕಲ್ ಅಂದರೆ ಸೆಲ್ಫ್ ಡ್ರೈವಿಂಗ್ ವೆಹಿಕಲ್. ಇದರಲ್ಲಿ ಏನಂದರೆ ನಮಗೆ ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಕ್ಯಾಂಪಸ್ ಒಳಗಡೆನೆ ಒಂದು 6 ಜನರನ್ನು ಹೊತ್ತುಕೊಂಡು ಹೋಗುವಂಥದ್ದು ಒಂದು ನಮಗೆ ಪ್ರಾಜೆಕ್ಟ್ ಕೊಟ್ಟಿದ್ರು. ನಾವು ಅದನ್ನು ಅಚೀವ್ ಮಾಡಿದ್ದೇವೆ. ಅಂದರೆ ಈಗ ಫುಲ್ಲಿ ಆಟೋನಮಸ್ ಕಾರ್ ಕಂಪೇರ್ ಮಾಡಿದರೆ ಇದರಲ್ಲಿ ವಿಶೇಷತೆ ಏನಂದರೆ ನಮಗೆ ಒಂದು ಪಟ್ಟಿಗೆ ಆಟೋನಮಸ್ ಹೋಗ್ತದೆ, ಮತ್ತು ಅದನ್ನು ಮ್ಯಾನ್ಯುವಲಿ ರಿಮೋಟ್ಲಿ ಕಂಟ್ರೋಲಿ ಓವರ್ ರೈಡ್ ಆಗಲಿಕ್ಕೆ ಆಗ್ತದೆ. ಸೊ ಇದು ಇದರದ್ದು ವಿಶೇಷ. ಓಲ್ಡ್ ವೆಹಿಕಲನ್ನು EV ಕನ್ವರ್ಟ್ ಮಾಡಿ ಮೊದಲು ಮ್ಯಾನ್ಯುವಲಲ್ಲಿ ಅಚೀವ್ ಆದ್ವಿ. ಅದಾದಮೇಲೆ ಈ ಆಟೋನಮಸ್ ಸಿಸ್ಟಮ್ ಏನಿದೆ, ಅದು ಆಟೋನಮಸ್ ಸಿಸ್ಟಮಿಗೆ ರೀಚ್ ಆಗಬೇಕಾದ್ರೆ ತುಂಬ ಕಾಂಪ್ಲಿಕೇಟೆಡ್ ಸಿಸ್ಟಮ್. ಸೊ ಈಗ ದೊಡ್ಡ ದೊಡ್ಡ ಕಂಪನಿ ಏನಿದೆ ಅವರು ಆಟೋನಮಸ್ ಸಿಸ್ಟಮ್ ಮಾಡಬೇಕಾದ್ರೆ ತುಂಬ 10 years ಆಫ್ ರಿಸರ್ಚಿಂದ ಅವರು ಸ್ಟಾರ್ಟ್ ಮಾಡಿರ್ತಾರೆ. ಸೊ ನಮಗೆ ಶಾರ್ಟ್ ಡ್ಯೂರೇಷನಲ್ಲಿ ಕಮ್ಮಿ ಬಜೆಟಿಂದ ಒಂದು ಆಟೋನಮಸ್ ಸಿಸ್ಟಮ್ ಮಾಡಬೇಕಂತ. ಸೊ ಈಗ ಈ ವೆಹಿಕಲ್ ಏನೀಗ ಸೆಮಿ ಆಟೋನಮಸ್ ಸಿಸ್ಟಮಿಂದ ರನ್ ಆಗ್ತದೆ. ಸೆಮಿ ಆಟೋನಮಸ್ ಸಿಸ್ಟಮ್ ಅಂದರೆ ನಮ್ಮ ಕ್ಯಾಂಪಸ್ಸಲ್ಲಿ ಒಂದು ಪ್ರೀ ಡಿಫೈನ್ಡ್ ಪಾತ್ ಅಂತ ಕೊಟ್ಟಿದ್ದೇವೆ. ಆ ಪಾತನ್ನೇ ಟ್ರ್ಯಾಕ್ ಮಾಡ್ಕೊಂಡು ಹೋಗಿ ಅದು ಹೋಮ್ ಪೊಸಿಷನ್ಗೆ ರೀಚ್ ಆಗ್ತದೆ. ಇದು ಟ್ರ್ಯಾಕ್ ಮಾಡಬೇಕಾದ್ರೆ ಈ ಸಿಸ್ಟಮಲ್ಲಿ ಏನಿದೆ, ಲೈಡರ್ ಮ್ಯಾಪಿಂಗ್ ಮಾಡಲಿಕ್ಕೆ ಮತ್ತು ವಿಜುವಲ್ ಸಿಸ್ಟಮ್ ಇರ್ತದೆ. ವಿಜುವಲ್ ಸಿಸ್ಟಮ್ ಅಂದರೆ ಮ್ಯಾಪಿಂಗ್ ಮಾಡುವಾಗ ಏನಾದರೂ ಆಬ್ಸ್ಟಿಕಲ್ಸ್ ಎಲ್ಲ ಬಂದರೆ ಅಂದರೆ ನೋಡಲಿಕ್ಕೆ ವಿಜುವಲ್ ಆಗಿ, ಮತ್ತು ಒಂದು ವೇಳೆ ಇದು ಔಟ್ ಆಫ್ ಕಂಟ್ರೋಲ್ ಇದ್ದರೆ ನಮಗೆ ಓವರ್ ರೈಡ್ ಮಾಡಲಿಕ್ಕೂ ಅಂದರೆ ರಿಮೋಟ್ಲಿ ಓವರ್ ರೈಡ್ ಮಾಡಬಹುದು. ಶ್ರೀನಿವಾಸ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾಕ್ಟರ್ ಎ ಶ್ರೀನಿವಾಸರಾವ್, ಉಪಕುಲಪತಿಗಳು ಹಾಗೂ ಆಡಳಿತ ಮಂಡಳಿಯ ಉಪಸ್ಥಿತಿಯಲ್ಲಿ ಅನಾವರಣಗೊಂಡ ಈ ಯೋಜನೆಗಳು ಭಾರತೀಯ ರಸ್ತೆ ನಕ್ಷೆಗಳಿಗೆ ಹೊಂದುವ ಸ್ವಯಂಚಾಲಿತ ವಾಹನಗಳ ವಾಣಿಜ್ಯೀಕರಣಕ್ಕೆ ಹೊಸ ಬಾಗಿಲು ತೆರೆದಿವೆ. ಅದಂದ್ರೆ ಇದು ಈಗ ನಾವು ಸ್ಟಾರ್ಟ್ ಮಾಡಿದಷ್ಟೇ, ಇದು ಪ್ರೋಟೋಟೈಪ್. ಇನ್ನು ಇದಕ್ಕೆ ಬೇಕಿದ್ದ ಸರ್ಕಾರದಿಂದ ಇಂಥ ಲೈಸೆನ್ಸ್ ಅದೆಲ್ಲ ಬೇಕಾದ ಗೊತ್ತಿಲ್ಲ. ಅದೆಲ್ಲ ನೋಡಿಕೊಂಡು ವಿಚಾರಿಸಿಕೊಂಡು ಖಂಡಿತವಾಗಿಯೂ ನಾವು ಮಾಡ್ತೇವೆ. ಇದು ಕಮರ್ಷಿಯಲೈಸ್ ಮಾಡಲಿಕ್ಕೂ ಆಗ್ತದೆ. ಯಾಕಂದರೆ ನಮ್ಮಲ್ಲಿ ಇನ್ಕ್ಯುಬೇಷನ್ ಸೆಂಟರ್ ಅಂತ ಇದೆ, ಅದರಲ್ಲಿ ನಾವು ಕಂಪನಿಯಾಗಿ ಪ್ರಮೋಟ್ ಮಾಡಿ ಇದನ್ನು ನಾವು ಪಬ್ಲಿಕ್ಕಿಗೆ ಕೊಡುವ ಹಾಗೂ ಸಹ ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ಇದು ಟೆಕ್ನಾಲಜಿ ಒಂದು ವಿಶೇಷ ಟೆಕ್ನಾಲಜಿ. ಇದರಲ್ಲಿ ಇನ್ನೂ ಡೆವಲಪ್ಮೆಂಟ್ ಮಾಡಲಿಕ್ಕಿದೆ. ಯಾಕಂದರೆ ಕೆಲವೆಲ್ಲ ಸೆನ್ಸರ್ ಡಿವೈಸ್ ಎಲ್ಲ ಹಾಕಲಿಕ್ಕಿದೆ. ಅದೆಲ್ಲ ಹಾಕಿ ನಾವು ಖಂಡಿತವಾಗಿ ಇದನ್ನು ಮಾರುಕಟ್ಟೆಗೆ ತರಲಿಕ್ಕೆ ಆಗ್ತದೆ. ಇದಕ್ಕೆ ನಮಗೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ತುಂಬ ಬೆಂಬಲ ಬೇಕಾಗಿ ಇದೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಎಲ್ಲ ನಾವು ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.